ಹಲೋ ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮ್ಗೊಂದು ಮತ್ತೊಂದು ರೆಸಿಪಿ ತೊಗೊಂಬಂದೀನಿ. ಅದು ಯಾವುದಪ್ಪ ಅಂತಂದ್ರೆ ತೋರಿಸ್ತೀನಿ ಬನ್ನಿರಿ. ಮತ್ತಿನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ. ಅದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ಇಷ್ಟಪಡುವ ಮ್ಯಾಗಿ. ಇದು 2 ನಿಮಿಷದಾಗ ರೆಡಿ ಆಗುತ್ತಂತ ಕೆಲವರು ಹೇಳ್ತಾರೆ. ಆದ್ರೆ ನಮ್ಮ ಮನೆಯಲ್ಲಿ ಮಿನಿಮಮ್ 10 ನಿಮಿಷ ಆದರೂ ಬೇಕು. ಈಗ ಮ್ಯಾಗಿ ರೆಡಿ ಮಾಡೋಕೆ ನಮ್ಮ ತಾಯಿಯವರು 3 ಉಳ್ಳಾಗಡ್ಡಿನ ತೊಗೊಂಡು ಸಣ್ಣಗೆ ಕಟ್ ಮಾಡಕತ್ತಾರ. ಈ ಕಟ್ ಮಾಡೋ ವಸ್ತುವಿಗೆ ಹಳ್ಳ್ಯಾಗ ಈಳ್ಗಿ ಅಂತಾರೆ. ಇದು ಹಳ್ಳಿಗಳಲ್ಲಿ ಕಾಮನ್ ಆಗಿ ಪ್ರತಿಯೊಬ್ಬರ ಮನೆಯೊಳಗೂ ಸಿಗ್ತದೆ. ಇದು ಭಾಳ ಹಿಂದಿನಿಂತ್ರನೂ ಇದು ಹಳ್ಳ್ಯಾಗ ಇದು ಐತಿ. ಇದನ್ನು ಹಳ್ಳಿಯಲ್ಲಿರುವಂಥ ಹೆಣ್ಮಕ್ಳು ಭಾಳ ಅಂದ್ರೆ ಭಾಳ ಉಪಯೋಗಿಸ್ತಾರೆ. ಮತ್ತು ಇದರಿಂದ ಒಂದು ಗಜ್ರಿ 3 ರಿಂದ 4 ಹಸಿಮೆಣ್ಸಿಕಾಯಿನ ಸಣ್ಣಾಗಿ ನಮ್ಮ ತಾಯಿಯವರು ಕಟ್ ಮಾಡಕತ್ತಾರ. ಈ ಹಸಿಮೆಣ್ಸಿಕಾಯಿನ ತಿನ್ಬೇಕ್ರಿ ಎಲ್ಲರೂ. ಇದರಲ್ಲಿ ವಿಟಮಿನ್ ಸಿ ಇರ್ತೈತೆ ಅಂತೇಳಿ ವಿಜ್ಞಾನಿಗಳು ಹೇಳ್ತಾರೆ. ಇದು ಆರೋಗ್ಯಕ್ಕೂ ಭಾಳ ಚಲೋ. ಇದು ನಮ್ಮ ಚರ್ಮನ ಕಾಪಾಡ್ತೈತಂತ, ಯಾವುದೂ ರೋಗ ಬರಲಾರ್ದಂಗೆ. ನಂತರ ಇದಕ್ಕೆ ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಅವರೆಕಾಳನ್ನ ಸೇರಿಸಿ ನಾವೀಗ ಮ್ಯಾಗಿ ರೆಡಿ ಮಾಡ್ತೀವಿ ರೀ. ಇಲ್ಲಿ ನೋಡ್ರಿ, ಇದಕ್ಕೆ ನಮ್ಮ ತಾಯಿಯವರು ಕೊತ್ತಂಬರಿ ಸೊಪ್ಪನ್ನ ಸಣ್ಣಾಗಿ ಕಟ್ ಮಾಡಿ ಸೇರ್ಸಕತ್ತಾರ. ಈಗ ಇವೆಲ್ಲ ಪದಾರ್ಥಗಳನ್ನ ಇಟ್ಕೊಂಡು ನಾವು ವೆಜಿಟೇಬಲ್ ಮ್ಯಾಗಿ ರೆಡಿ ಮಾಡಕ್ಕೆ ಹೊಂಟೀವ್ರಿ. ಇದು ಭಾಳ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ. ನೀವು ನಿಮ್ಮ ಮನೆಗೆ ಮಾಡಿರಿ. ಈಗ ನನ್ನ ಜೊತೆ ಎಲ್ಲರೂ ಬರ್ರಿ. ನಾನು ನಿಮ್ಗೆ ನಮ್ಮ ಹಳ್ಳಿ ಮನೆ ಕಿಚನ್ ತೋರಿಸ್ತೀನಿ. ಇದು ಭಾಳ ಹಳೆಯ ಕಿಚನ್ ರೂಮ್. ಇಲ್ಲೇ ನಾವು ಅಡುಗೆ ಮಾಡೋದು. ನೋಡ್ರಿ ಹೆಂಗೆಲ್ಲ ಡಬ್ಬಿ ಇಟ್ಟಿವಿ ಅಂತೇಳಿ ನಾವು ಅಲ್ಲಿ. ಈಗ ನಾವು ಸ್ಟವ್ ಆನ್ ಮಾಡಿ ಅದ್ರ ಮ್ಯಾಗ ಒಂದು ಬೊಗಣಿ ಇಟ್ಟು ಅದಕ್ಕೆ ಸ್ವಲ್ಪ ಅಡುಗೆ ಎಣ್ಣೆ ಹಾಕಿ ಸ್ವಲ್ಪ ಕಾಯಿಸ್ತೀವಿ ರೀ. ನಂತರ ಆ ಕಾದ ಎಣ್ಣೆ ಮ್ಯಾಗ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕಿ ಕಾಯಿಸ್ಬೇಕ್ರಿ. ನಂತರ ಅದಕ್ಕೆ ಹಸಿಮೆಣ್ಸಿಕಾಯಿ ಹಾಕಿ ಘಾಟ್ ಆಗ್ಲಾರ್ದಂಗೆ ಹುರಿಬೇಕ್ರಿ. ಇದನ್ನು ಸ್ವಲ್ಪ ಚೆನ್ನಾಗಿ ಹುರಿದ್ರೆ ಭಾಳ ಚಲೋ. ಮತ್ತು ಅದಕ್ಕೆ ಸ್ವಲ್ಪ ಕರಿಬೇವು ಹಾಕಿ ನಂತರ ಅವರೆಕಾಳು ಹಾಕಿ ಚೆನ್ನಾಗಿ ಹುರಿಬೇಕ್ರಿ. ಮತ್ತೀಗ ನಾವು ಅದಕ್ಕೆ 3 ರಿಂದ 4 ಅಗಳ ಏನು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಟಿದ್ವಲ್ಲ, ಆ ಉಳ್ಳಾಗಡ್ಡಿನ ಹಾಕಿ ಕೆಂಪಾಗಂಗೆ ಹುರ್ಕೋಬೇಕ್ರಿ. ಮತ್ತು ಅದಕ್ಕೆ ಸ್ವಲ್ಪ ಗಜ್ರಿನ ಹಾಕಿ ಬೇಯಿಸ್ಬೇಕು. ಈ ಗಜ್ರಿನ ಸ್ವಲ್ಪ ಎಣ್ಣೆಗೆ ಚಲೋತ್ನಾಗ ಫ್ರೈ ಮಾಡಿದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟು ಮಸ್ತಾಗಿ ಬರ್ತೈತೆ ರೀ.
ಇದನ್ನು ಮಿನಿಮಮ್ ಒಂದು 2 ನಿಮಿಷರ ಸ್ವಲ್ಪ ಬೇಯಿಸಿದ್ರೆ ಭಾಳ ಚಲೋ ರೀ. ಮತ್ತು ಇದಕ್ಕೆ ನಾವು ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು, ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಆದ್ರೂ ನಡಿತೈತೆ ರೀ. ಇದನ್ನು ಹಾಕಿ ಚಲೋತ್ನಾಗ ಕಲಿಸ್ಬೇಕ್ರಿ. ಸಕ್ಕರೆಕಿನ್ನ ಬೆಲ್ಲ ಇದ್ರೆ ಭಾಳ ಉತ್ತಮ. ಮತ್ತು ಇದಕ್ಕೆ 2ರಿಂದ 3 ಗ್ಲಾಸ್ ನೀರು ಹಾಕಿ ನಾವೀಗ ಒಗ್ಗರಣೆನ ರೆಡಿ ಮಾಡೋಣ ರೀ. ಈ ಒಗ್ಗರಣೆಗೆ ಕೊತ್ತಂಬರಿ ಸೊಪ್ಪು ಏನು ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಕೊತ್ತಂಬರಿ ಸ್ವಲ್ಪ ಹಾಕಿ ಈಗ ಚೆನ್ನಾಗಿ ಕಾಯಿಸ್ಬೇಕ್ರಿ. ಈಗ ನಾವು ಮ್ಯಾಗಿ ಪ್ಯಾಕೆಟ್ ತೊಗೊಂಡು ಅದನ್ನು ಕಟ್ ಮಾಡಿ ಅದ್ರಾಗಿರೋಂಥ ನೂಡಲ್ಸ್ ಮತ್ತು ಮಸಾಲ ಪ್ಯಾಕೆಟ್ನ ಹೊರಗಡೆ ತೆಗಿತೀವಿ ರೀ. ಈ ಮ್ಯಾಗಿ ನೂಡಲ್ಸ್ನ ಸಣ್ಣಗೆ ತುಂಡು ಮಾಡಿ ನಾವು ಪ್ಲೇಟ್ನಾಗ ಹಾಕ್ಕೊಂಡು ಇಟ್ಕೊತೀವಿ ರೀ. ಇದು ಮುಂದೆ ಭಾಳ ಹೆಲ್ಪ್ ಆಗುತ್ತೆ ನಮಗೆ. ನೋಡ್ರಿ, ಇದು ಈಗ ಕಾಣುತ್ತೆ. ಮತ್ತು ನಾವು 2ರಿಂದ 3 ನಿಮಿಷ ನೀರನ್ನ ಕುದಿಯಕ್ಕಿಟ್ಟಿದ್ವಲ್ಲ, ಆ ಒಗ್ಗರಣೆ ನೀರಿಗೆ 2 ಪ್ಯಾಕೆಟ್ ಮ್ಯಾಗಿ ಮಸಾಲ ಹಾಕಿ ಕಲಿಸ್ತೀವಿ ರೀ ಅದನ್ನು. ನೋಡ್ರಿ, ಈಗ 1 ಪ್ಯಾಕೆಟ್ ಹಾಕಿದ್ವಿ ನಾವು. ಈಗ ಮತ್ತೊಂದು ಪ್ಯಾಕೆಟ್ ಅದಕ್ಕೆ ಹಾಕ್ತೀವಿ. ಅದು ಚೆನ್ನಾಗಿ ಕುದಿತಿರ್ಬೇಕು. ಆ ಟೈಮ್ನಾಗ ಮ್ಯಾಗಿ ಪ್ಯಾಕೆಟ್ನ ಮಸಾಲನ ಅದಕ್ಕೆ ಹಾಕ್ಬೇಕ್ರಿ. ನಂತರ ಅದಕ್ಕೆ ನಾವು ತುಂಡು ಮಾಡಿ ಏನು ಇಟ್ಕೊಂಡಿದ್ವಲ್ಲ ಮ್ಯಾಗಿ ನೂಡಲ್ಸ್, ಆ ನೂಡಲ್ಸ್ನ ಅದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ಬೇಕ್ರಿ. ಮತ್ತು ಇಲ್ಲಿ ನೆನಪಿಡ್ಬೇಕಾದ ಅಂಶ ಏನಂದ್ರೆ, ನೂಡಲ್ಸ್ನ ಯಾವಾಗಲೂ ನೀರು ಕುದಿಯುತ್ತಿರುವಾಗನ ಹಾಕ್ಬೇಕು. ಅಂದ್ರೆ ಅದು ಎಳೆಯಾಗಿ ಬರ್ತದೆ. ಮತ್ತೀಗ ಚೆನ್ನಾಗಿ ಕಲಿಸ್ಬೇಕು ನೋಡ್ರಿ. ಈಗ ನಾವು ಇದನ್ನು 5ರಿಂದ 7 ನಿಮಿಷ ಚಲೋತ್ನಾಗ ಕುದಿಸ್ಬೇಕ್ರಿ. ಇದು ಕುದ್ದು ಗಾಢ ಬಣ್ಣಕ್ಕೆ ಬರುತ್ತೆ. ಸ್ವಲ್ಪ ಗಟ್ಟಿ ಆಗುತ್ತೆ. ಇಲ್ಲೈತೆ ನೋಡ್ರಿ, ಇದೇ ನಾ ಹೇಳಿದ್ದು. ಈ ರೀತಿ ಆಯ್ತಪ್ಪ ಅಂದ್ರೆ ಮುಗೀತು. 1-2 ನಿಮಿಷ ಬಿಟ್ಟು ನಮ್ಮ ಮ್ಯಾಗಿನ ತೆಗಿಬೇಕ್ರಿ. ಈಗ ನಮ್ಮ ಮ್ಯಾಗಿನ ಪ್ಲೇಟಿಗೆ ಹಾಕ್ಕೊಂಡು ನಾವು ಊಟ ಮಾಡ್ತೀವಿ ರೀ. ನೀವು ನಿಮ್ಮ ಮನ್ಯಾಗ ಈ ರೀತಿ ವೆಜಿಟೇಬಲ್ ಮ್ಯಾಗಿನ ರೆಡಿ ಮಾಡಿ ತಿಂದು ನೋಡ್ರಿ, ಸೂಪರಾಗಿರ್ತದೆ. ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈಗ ನಾವು ತಯಾರಿಸಿದಂಥ ಮ್ಯಾಗಿ ಹೆಂಗೈತಪ್ಪ ಅಂತೇಳಿ ಪ್ಲೀಸ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ಪ್ಲೀಸ್ ಮರಿಬೇಡ್ರಿ.